ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ತೆ. ಇವತ್ತಿನ ಸಂಚಿಕೆಯಲ್ಲಿ ರೋಬಸ್ಟಾ ತೋಟಗಳಲ್ಲಿ ನೀರಿನ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿ ಸಮೀಪದ ಕಾಫಿ ಉಪಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ರೋಬಸ್ಟಾ ಕಾಫಿ ಇವತ್ತು ಅತ್ಯಂತ ಹೆಚ್ಚು ಬೇಡಿಕೆಯಲ್ಲಿರ್ತಕ್ಕಂಥ ಒಂದು ಕಾಫಿ. ಈ ತೋಟಗಳಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಕಾಫಿಯಲ್ಲಿ ತಮಗೆ ತಿಳಿದಿರ್ತಕ್ಕಂತೆ 2 ಥರ ಪ್ರಭೇದಗಳಿದೆ. ಒಂದು ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿ. ರೋಬಸ್ಟಾ ಕಾಫಿಗೆ ಅರೇಬಿಕಾ ಕಾಫಿಗಿಂತನೂ ನಮಗೆ ಜಾಸ್ತಿ ಒಂದು ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಅರೇಬಿಕಾ ಮತ್ತೆ ರೋಬಸ್ಟಾ ಕಂಪೇರ್ ಮಾಡಿದರೆ ಅರೇಬಿಕಾದಲ್ಲಿ ನೀರಿನ ಅವಶ್ಯಕತೆ ತುಂಬಾನೇ ಕಡಿಮೆ ಇರುತ್ತದೆ. ಹಾಗೆ ನೀರಿನ ಒಂದು ಕಡಿಮೆ ಮಟ್ಟ ಇದ್ರೂ ಕೂಡ ಅದು ತಡ್ಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಅದೇ ರೋಬಸ್ಟಾಗೆ ನೀರು ತುಂಬಾನೇ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ರೋಬಸ್ಟಾವನ್ನು ಅಥವಾ ಅರೇಬಿಕಾವನ್ನು ಮಳೆ ಆಶ್ರಿತ ಬೆಳೆಯನ್ನಾಗಿ ನಾವು ಬೆಳೀತಾ ಇದ್ದೀವಿ. ಹೊರದೇಶಗಳಲ್ಲಿ ಅಂತಂದರೆ ಈಗ ಸೌತ್ ಅಮೇರಿಕಾ ತೆಗೆದುಕೊಂಡ್ರೆ ಆ ಒಂದು ದೇಶಗಳಲ್ಲಿ ಇಕ್ವೆಟೋರಿಯಲ್ ರೀಸನ್ ಅಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶಗಳಾಗಿರೋದ್ರಿಂದ ಅಲ್ಲಿ ಯಾವಾಗಲೂ ಒಂದು ಮಳೆ ಹಾಗೆ ಕಡಿಮೆ ಬಿಸಿಲಿನ ವಾತಾವರಣ ಇರೋದ್ರಿಂದ ನೀರಿನ ನಿರ್ವಹಣೆ ಅಷ್ಟೊಂದು ಮಟ್ಟದಲ್ಲಿ ಇರೋದಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ತರಹದ ಒಂದು ಸೀಸನ್ಗಳಿರೋದ್ರಿಂದ ಈ ಹವಾಮಾನ ವೈಪರೀತ್ಯಗಳು ಇರೋದ್ರಿಂದ ನಮ್ಮ ರೋಬಸ್ಟಾದಲ್ಲಿ ನಾವು ಕಾಫಿಯನ್ನು ಬೆಳಿಬೇಕು ಅಂತಂದರೆ, ಒಳ್ಳೆಯ ಒಂದು ಇಳುವರಿಯನ್ನು ಪಡಿಬೇಕು ಅಂತಂದರೆ ಸರಿಯಾದ ಟೈಮಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಮಾಡಬೇಕಾದ ಒಂದು ಸಂದರ್ಭ ಬಂದೇ ಬರುತ್ತದೆ. ಸಾಮಾನ್ಯವಾಗಿ ನಾವು ರೋಬಸ್ಟಾದಲ್ಲಿ ಒಂದು 3 ಸಂದರ್ಭಗಳಲ್ಲಿ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ. ಸೊ ಒಂದು ಬ್ಲಾಸಮ್ ಇರಿಗೇಷನ್ ಅಂತ ಕರಿತೀವಿ, ಇನ್ನೊಂದು ಬ್ಯಾಕಿಂಗ್ ಇರಿಗೇಷನ್ ಅಂತ ಕರಿತೀವಿ, ಹಾಗೆ ಇನ್ನೊಂದು ವಿಂಟರ್ ಇರಿಗೇಷನ್ ಅಂತ ನಾವು ಕರಿತೀವಿ. ಬ್ಲಾಸಮ್ ಇರಿಗೇಷನ್ ಅನ್ನ ರೋಬಸ್ಟಾದಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ಟೈಮಲ್ಲಿ ನಾವು ಮಾಡಬೇಕಾಗುತ್ತದೆ. ಹಾಗೆ ಬ್ಯಾಕಿಂಗ್ ಇರಿಗೇಷನ್ ಅನ್ನ ನಾವು ಮಾರ್ಚ್ ಮತ್ತು ಏಪ್ರಿಲ್ ಟೈಮಲ್ಲಿ 15 ರಿಂದ 20 ದಿನಗಳ ಒಂದು ಅವಧಿಯಲ್ಲಿ ಮಾಡಬೇಕಾಗುತ್ತದೆ. ಈ ತರ ಬ್ಯಾಕಿಂಗ್ ಇರಿಗೇಷನ್ ಮಾಡೋದ್ರಿಂದ ಮಣ್ಣಲ್ಲಿ ಒಳ್ಳೆಯ ಒಂದು ತೇವವನ್ನ ನಾವು ಕಾಪಾಡಿಕೊಂಡಂಗೆ ಆಗುತ್ತದೆ. ಹಾಗೆ ಈ ಫ್ರೂಟ್ ಸೆಟ್ಟಿಂಗ್ ಪರ್ಸೆಂಟೇಜ್ ಹಾಗೆ ಕಾಯಿ ಕಟ್ಟುವಿಕೆಯನ್ನು ನಾವು ಜಾಸ್ತಿ ಮಾಡುವಂಥ ಒಂದು ಸಂದರ್ಭ ನಾವು ಒದಗಿಸ್ಕೊಡ್ಬೇಕಾಗುತ್ತೆ. ಸೊ ಅದೇ ಥರನಾಗಿ ನಾವು ಮೇ ತಿಂಗಳಲ್ಲೂ ಕೂಡ ಒಂದು ಇರಿಗೇಷನನ್ನು ಮಾಡೋದೇ ಆದರೆ ಡ್ರಾಪಿಂಗ್ ಇರ್ಬೋದು ಅಥವಾ ಕಾಯಿ ಡೆವಲಪ್ಮೆಂಟ್ ಇರ್ಬೋದು ಇನ್ನೂ ತುಂಬ ಚೆನ್ನಾಗಿ ರೋಬಸ್ಟಾದಲ್ಲಿ ಆಗುತ್ತದೆ. ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ ವಿಂಟರ್ ಇರಿಗೇಷನು. ರೋಬಸ್ಟಾದಲ್ಲಿ ವಿಂಟರ್ ಇರಿಗೇಷನು ತುಂಬಾ ಅವಶ್ಯಕತೆ. ಈ ವಿಂಟರ್ ಇರಿಗೇಷನ್ ಮಾಡೋದರಿಂದ ನಾವು ಕಾಫಿಯ ರೆಕ್ಕೆಗಳ ಒಂದು ಗೆಣ್ಣುಗಳ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡ್ಬೋದ ಒಂದು ಚಾನ್ಸ್ ಇದರಲ್ಲಿ ಇರುತ್ತದೆ. ಇದರಿಂದ ನಮಗೆ ಒಟ್ಟಾರೆ ಫಸಲು ಅಥವಾ ಇಳುವರಿ ಅಂತ ಏನು ಕರಿತೀವಿ ಅದು ನಾವು ಜಾಸ್ತಿ ಮಾಡ್ಬೋದಾಗಿದೆ 1 ಎಕರೆಗೆ. ಸೊ ಈ ಥರ ಒಂದು ನೀರಿನ ಒಂದು ನಿರ್ವಹಣೆ ಮಾಡಿದ್ದೇ ಆದರೆ ನಮ್ಮ ರೋಬಸ್ಟಾ ಕಾಫಿಯಲ್ಲಿ ಒಟ್ಟಾರೆಯಾಗಿ ಗಿಡಗಳ ಅಭಿವೃದ್ಧಿ, ಕಾಯಿಯ ಅಭಿವೃದ್ಧಿ ಹಾಗೆ ಒಟ್ಟಾರೆಯಾಗಿ ಇಳುವರಿಯ ಒಂದು ಅಭಿವೃದ್ಧಿಯನ್ನು ನಾವು ಪಡೆಯಬಹುದಾಗಿದೆ. ರೋಬಸ್ಟಾ ತೋಟಗಳಲ್ಲಿ ನೀರಿನ ನಿರ್ವಹಣೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಾಗರಾಜ್ ಗೋಕಾವಿ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 8277619897. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.